ಎಲ್ರಿಗೂ ನಮಸ್ಕಾರ. ಇದು ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಆಗಿರುತ್ತೆ. ಈ ಸಲ ವರಮಹಾಲಕ್ಷ್ಮಿ ಹಬ್ಬನ ಶ್ರಾವಣದ ಕೊನೆ ಶುಕ್ರವಾರ ಬರುತ್ತಲ್ವ, ಆವಾಗ ಮಾಡಿದ್ದೀನಿ. 2ನೇ ಶುಕ್ರವಾರ ಮತ್ತು 3ನೇ ಶುಕ್ರವಾರ ಈ ಸಲ ಹಬ್ಬ ಮಾಡೋಕ್ಕಾಗಿಲ್ಲ, ಅದಕ್ಕೆ ಕೊನೆ ಶುಕ್ರವಾರ ಮಾಡಿದ್ದೀನಿ. ಇವಾಗ ಸ್ವಲ್ಪ ದೇವ್ರ ಕೂರ್ಸೋಕ್ಕೆಲ್ಲ ಡೆಕೋರೇಷನ್ ಮಾಡಬೇಕಲ್ವ, ಅದೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ದೇವ್ರ ಪಾತ್ರೆ ತೊಳೆದ್ಬಿಟ್ಟು ದೇವ್ರ ಪಾತ್ರೆಗಳನ್ನೆಲ್ಲ ಒರೆಸಿಡ್ತಾ ಇದ್ದೀನಿ. ಇವಾಗ ಆಲ್ರೆಡಿ ನಾನು ಸೀರೆ ಎಲ್ಲ ಉಡಿಸಿಟ್ಕೊಂಡಿದ್ದೀನಿ. ಇವಾಗ ಏನಿದ್ರು ದೇವ್ರ ಪಾತ್ರೆಗಳು ಒರೆಸೋದು, ಡೆಕೋರೇಷನ್ ಮಾಡೋದು, ಈ ಥರದ ಕೆಲಸನೇ ಇತ್ತು ನನಗೆ. ಆಮೇಲೆ ಹಣ್ಣುಗಳೆಲ್ಲ ಜೋಡಿಸಿಟ್ಕೊಳ್ಳೋದು, ಆಮೇಲೆ ಗಣೇಶ ನೈವೇದ್ಯಕ್ಕೆ ಸಪ್ರೇಟಾಗಿ ಇಡೋದು, ಆಮೇಲೆ ಲಕ್ಷ್ಮೀ ಪೂಜೆಗೆ ಏನೇನು ಬೇಕಾಗುತ್ತೆ ಅದೆಲ್ಲ ಸಪ್ರೇಟಾಗಿ ಒಂದು ತಟ್ಟೆಯಲ್ಲಿ ಇಡೋದು, ಅದೆಲ್ಲ ಮಾಡ್ಕೋತಾ ಇದ್ದೀನಿ. ಇವಾಗ ಸೀರೆ ಉಡಿಸಿದಾದ್ಮೇಲೆ ಮೊದಲು ಈ ಥರ ದೊಡ್ಡ ತಟ್ಟೆಯಲ್ಲೇ ಹಣ್ಣು ಜೋಡಿಸಿದ್ದೆ. ಆಮೇಲೆ ಈ ದೊಡ್ಡ ತಟ್ಟೆ ಇಡೋಕ್ಕೆ ಜಾಗ ಇರಲಿಲ್ಲ ಅಂತ ತೆಗೆದ್ಬಿಟ್ಟು ತಿರ್ಗಾ ಚಿಕ್ಕ ತಟ್ಟೆಯಲ್ಲಿ ಹಾಕಿಟ್ಟಿದ್ದೀನಿ, ಎಷ್ಟಾಗುತ್ತೋ ಅಷ್ಟು. ದೀಪ ಇಡೋಕ್ಕೂ ಮತ್ತು 2 ದೊಡ್ಡ ತಟ್ಟೆ ಸಾಕಾಗಲಿಲ್ಲ ಮೇಲ್ಗಡೆ ಇಡೋಕ್ಕೆ, ಅದಕ್ಕೇ ದೊಡ್ಡ ತಟ್ಟೆ ಎಲ್ಲ ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕ ತಟ್ಟೆಯಲ್ಲೇ ಹಾಕಿಟ್ಟಿದ್ದೆ ನಾನು ಹಣ್ಣುಗಳು. ಅದರಲ್ಲಿ 2 ಇಟ್ಟಿದ್ದೀನಿ. ಮೊದಲು 5 ಇಟ್ಟಿದ್ದೆ, ಆಮೇಲೆ ಎಲ್ಲ ತೆಗೆದ್ಬಿಟ್ಟು ಹೊರಡಿ 2 ಹಣ್ಣುಗಳು ಇಟ್ಟಿದ್ದೀನಿ. ಇದು ಗುರುವಾರ ನೈಟು 9 ಗಂಟೆ 10 ಗಂಟೆವರೆಗೂ ಆಗೋಯ್ತು ನನಗೆ ರೆಡಿ ಮಾಡ್ಕೊಳ್ಳೋದು. ಇದ್ರೊಳಗಡೆ ಅಕ್ಕಿ ತುಂಬಿಟ್ಟು ಮೇಲ್ಗಡೆ ಇನ್ನೂ ಒಂದು ಪಾತ್ರೆಯಲ್ಲಿ ಅಕ್ಕಿ ತುಂಬಿ ಅದ್ರ ಮೇಲೆ ತಾಮ್ರದ ಚೊಂಬು ನೀರು ಹಾಕ್ಬಿಟ್ಟು ಇಟ್ಟಿದ್ದೆ. ಬೆಳಿಗ್ಗೆ 6:30 ಅಷ್ಟೊತ್ತಿಗೆ ಪೂಜೆ ಆಗೋಗಿತ್ತು. ನೈವೇದ್ಯಕ್ಕೆ ಪಂಚಾಮೃತ ಮತ್ತು ಬಾಳೆಹಣ್ಣು ಇಟ್ಟಿದ್ದೆ. ಅದಾದಮೇಲೆ 8 ಗಂಟೆ ಮೇಲ್ಗಡೆ ಪಾಯಸ ಮತ್ತು ಬೆಲ್ಲದ ಪಾನಕ ಎಲ್ಲ ಮಾಡಿ ತಿರ್ಗಾ ನೈವೇದ್ಯ ಮಾಡಿದೆ. ಪೂಜೆ ಮಾಡಬೇಕಾದ್ರೆ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಪೂಜೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಡೆಕೋರೇಷನ್ ಕೂಡ ಸುಮ್ಮನೆ ಸಿಂಪಲ್ಲಾಗಿ ಮಾಡಿದ್ದೀನಿ. ರಂಗೋಲಿ ಸ್ಟೆನಲ್ಲಿ ಬರುತ್ತಲ್ವ ರಂಗೋಲಿ ಹಾಕೋದು, ಅದರಿಂದ ಹಾಕಿದ್ದೀನಿ. ಕೈಯಿಂದ ಚುಕ್ಕೆ ಎಲ್ಲ ಹಾಕಿ ದೊಡ್ಡದಾಗೇನು ಹಾಕಿಲ್ಲ, ಸುಮ್ಮನೆ ಚಿಕ್ಕದಾಗಿ ಹಾಕಿದ್ದೀನಿ ಈ ಸಲ. ಆಮೇಲೆ ಸಂಜೆ ಮಳೆ ಬಂದುಬಿಟ್ಟು ಈ ರಂಗೋಲಿ ಕೂಡ ಹೊರಟೋಗಿತ್ತು. ಸಂಜೆ ಅರಿಶಿನ ಕುಂಕುಮ ತಗೋಕ್ಕೆ ಬರ್ತಾರಲ್ವ, ಅಷ್ಟೊತ್ತಿಗೆಲ್ಲ ರಂಗೋಲಿ ಹೋಗ್ಬಿಟ್ಟಿತ್ತು ಮಳೆ ಬಂದುಬಿಟ್ಟು. ಇಲ್ಲಿ ನೋಡ್ಬೋದು, ಸಂಜೆ 5 ಗಂಟೆ ಮೇಲ್ಗಡೆನೇ ಏನೋ ಮಳೆ ಬರ್ತಾಯಿತ್ತು ಫುಲ್ ಜೋರಾಗಿ. ಹಾಕಿರೋ ರಂಗೋಲಿ ಎಲ್ಲ ಹೋಗ್ಬಿಡ್ತು. ಇವಾಗ 6 ಗಂಟೆಗೆಲ್ಲ ರೆಡಿ ಆಗ್ತಾಯಿದ್ದೀನಿ. ಸಂಜೆ ಅರಿಶಿನ ಕುಂಕುಮಕ್ಕೆಲ್ಲ ಕರ್ಕೊಂಬರ್ಬೇಕಲ್ವ ಮನೆಗೆ ಮುತ್ತೈದೆಯರನ್ನ, ಅದಕ್ಕೆ ರೆಡಿ ಆಗ್ತಾಯಿದ್ದೀನಿ. ಇವಾಗ ಇದು ಡ್ರೆಸ್ ಇದೆ, ಈ ಡ್ರೆಸ್ ಹಾಕ್ತಾಯಿದ್ದೀನಿ. ಮತ್ತು ಈ ಜುಮ್ಕ ಮೊನ್ನೆ ಮಲ್ಲೇಶ್ವರಂ ತೊಗೊಂಬಂದಿದ್ದೆ, ಅದನ್ನ ಹಾಕ್ತಾಯಿದ್ದೀನಿ. ವಿಡಿಯೋನ ಸ್ಪೀಡ್ ಮಾಡಿದ್ದೀನಿ, ಹಾಗಾಗಿ ತಲೆ ಬೇಗ ಬಾಚ್ಕೊಳ್ಳೋ ಥರ, ಕೂದಲನ್ನ ಹರ್ಕೊಳ್ಳೋ ಥರ ಅನ್ನಿಸ್ತಾ ಇದೆ. ಹಾಗೆಲ್ಲ ಇಲ್ಲ, ನಿಧಾನಕ್ಕೆ ಬಾಚ್ಕೊಂಡಿದ್ದೀನಿ. ವಿಡಿಯೋ ಸ್ಪೀಡ್ ಮಾಡಿರೋದಕ್ಕೆ ಹಂಗೆ ಕಾಣಿಸ್ತಾ ಇದೆ. ಮುಖ ಎಲ್ಲ ತೊಳ್ಕೊಂಡು ಬಟ್ಟೆ ಎಲ್ಲ ಇಟ್ಕೊತಾ ಇದ್ದೀನಿ. ಮೇಲೆ ಈ ಥರ ಕಾಣಿಸ್ತಾ ಇದೆ. ನನ್ನ ಹತ್ರ ಈ 3 ಲಿಪ್ಸ್ಟಿಕ್ ಯಾವುದು ಇಲ್ಲೇ ಬೆಂಗಳೂರಲ್ಲಿ ಗೊತ್ತಾಗ್ತಾ ಇರಲಿಲ್ಲ. 2 L8 ಇದೆ, ಇನ್ನೂ ಒಂದು ಇದು ಲ್ಯಾಕ್ಮಿದು.
ಈ ಬ್ರೌನ್ ಕಲರ್ ಇಷ್ಟ ಮತ್ತು ಇದು ರೆಡ್ಡು ಇಷ್ಟ ನನಗೆ. ಅದಕ್ಕೆ ಇವೆರಡರಲ್ಲಿ ಯಾವ್ದು ಹಾಕಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ಲ್ಯಾಕ್ಮಿದೆ ಹಾಕ್ತಾ ಇದ್ದೀನಿ. ಈ ಶೇಡ್ ನೇಮ್ ಬಂದ್ಬಿಟ್ಟು 01 ರೆಡ್ ಕಾರ್ಪೆಟ್ ಅಂತ. ತುಂಬ ಚೆನ್ನಾಗಿದೆ. ಆದರೆ ಇದು ವಾಟರ್ ಪ್ರೂಫು ಅಲ್ಲ, ಸ್ಮಜ್ ಪ್ರೂಫು ಅಲ್ಲ, ಆಮೇಲೆ ಬೇಗ ಹೋಗ್ಬಿಡುತ್ತೆ. ಆದರೆ ಸುಮ್ಮನೆ ಹಂಗೆ ಹಾಕ್ಕೊಂಡಿರೋಕ್ಕೆ 1 ಅವರ್ 2 ಅವರ್ಗೆ ಪರವಾಗಿಲ್ಲ, ಹಾಕೋಬೋದು, ಚೆನ್ನಾಗಿರುತ್ತೆ. ನನಗೆ ಕಾಜಲ್ಲು ಆಮೇಲೆ ಕ್ರೀಮು ಅದಕ್ಕೆಲ್ಲದಕ್ಕಿಂತ ಲಿಫ್ಟಿಗೆ ಒಂದು ಇಟ್ಬಿಟ್ರೆ ಸಾಕು ನನಗೆ. ಆಮೇಲೆ ಎಲ್ಲಿ ಲಿಫ್ಟಿಗೆ ಆಗಲ್ಲ ಅಂದರೆ ಊರ ಕಡೆ ಎಲ್ಲ ಲಿಫ್ಟಿಗೆ ಹಾಕೋಕ್ಕಾಗಲ್ವಲ್ಲ, ಅಲ್ಲೆಲ್ಲ ಬರೀ ಕಾಜಲ್ ಹಾಕ್ಬಿಡ್ತೀನಿ. ಲಿಫ್ಟಿಗೆ ಹಾಕೋಂಗಿದ್ರೆ ಬರೀ ಲಿಫ್ಟಿಗೆ ಒಂದು ಹಾಕ್ಕೊಂಡ್ಬಿಟ್ಟು ರೆಡಿ ಆಗಿಬಿಡ್ತೀನಿ ನಾನು. ಈ ಪೌಡ್ರು ಮುಖಕ್ಕೆ ಹಚ್ಕೊಳ್ಳೋಕ್ಕಲ್ಲ, ತುಟಿಗೆ ಹಚ್ಕೊಳ್ಳೋಕ್ಕೆ. ಇದು ಮ್ಯಾಟ್ ಆಗಿದ್ದರೆ ಪರವಾಗಿಲ್ಲ, ಲಿಫ್ಟಿಗೂ ಏನು ಪೌಡ್ರೇನು ಹಚ್ಕೊಳ್ಳೋದು ಬೇಕಾಗಲ್ಲ. ಮತ್ತು ಈ ಜೆಲ್ ಥರ ಇರುತ್ತಲ್ವ, ಅದಕ್ಕೆಲ್ಲ ಒಂದು ಸ್ವಲ್ಪ ಈ ಥರ ಪೌಡ್ರ್ ಹಚ್ಕೊಂಡ್ಬಿಟ್ರೆ ಮ್ಯಾಟ್ ಫಿನಿಶ್ ಕೊಡುತ್ತೆ ಅಂತ ಪೌಡ್ರ್ ಹಚ್ಕೊತಾ ಇದ್ದೀನಿ. ಆಮೇಲೆ ತುಂಬ ಡಾರ್ಕ್ ಆಗಿಬಿಟ್ರು ಲಿಫ್ಟಿಗೂ ಒಂದು ಸ್ವಲ್ಪ ಈ ಥರ ಪೌಡ್ರ್ ಹಚ್ಕೊಂಡ್ರೆ ಲೈಟಾಗಿ ಕಾಣಿಸುತ್ತೆ. ಅರಿಶಿನ ಕುಂಕುಮಕ್ಕೆ ಮುತ್ತೈದರನ್ನೆಲ್ಲ ಕರೆದು ಬರೋಕ್ಕಿಂತ ಮುಂಚೆ ನಾನು ಒಂದು ಸ್ವಲ್ಪ ಇಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲು ಅರಿಶಿನ ಕುಂಕುಮ ಹೂವು ಎಲ್ಲ ಒಂದು ತಟ್ಟೆಯಲ್ಲಿ ಹಾಕಿಡ್ತಾ ಇದ್ದೀನಿ. ಇವಾಗ ದೀಪ ಬೆಳಿಗ್ಗೆ ಒಂದು 10 ಗಂಟೆವರೆಗೂ ಎಲ್ಲ ದೀಪ ಇತ್ತು. ಆಮೇಲೆ 2 ದೀಪ ಮಾತ್ರ ಇಟ್ಟಿದ್ದೆ ಸಂಜೆವರೆಗೂ. ಅದಾದಮೇಲೆ ಇವಾಗ ತಿರ್ಗಾ ಎಲ್ಲ ದೀಪ ಹಚ್ತಾ ಇದ್ದೀನಿ. ಇವಾಗ ಶನಿವಾರ ಬೆಳಗ್ಗೆ ಕೂಡ ಇದೇ ಥರ ಪೂಜೆ ಮಾಡಿ ನೈವೇದ್ಯ ಮಾಡಿ ದೇವಿನ ಕದಲಿಸ್ಬಿಟ್ಟಿದ್ದೀನಿ. ಆಯಿತು, ಅಷ್ಟೇ ಪೂಜೆ. ಆಮೇಲೆ ಶನಿವಾರ ದಿನ ಬೆಳಗ್ಗೆನೇ ಪೂಜೆ ಮುಗ್ದೋಗ್ಬಿಡುತ್ತೆ, ಲಕ್ಷ್ಮೀ ಪೂಜೆ. ಇನ್ನು ಕೆಲವರು ಇಟ್ಕೊತಿರ್ತಾರೆ, ಇದು 2-3 ದಿನ ಇಟ್ಕೊತಾರೆ, 4 ದಿನ 5 ದಿನವರೆಗೂ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಇಟ್ಕೊತಾರೆ. ಅಷ್ಟು ದಿನ ಇಟ್ಕೊಂಡು ಡೈಲಿ ಆರತಿ ಮಾಡಬೇಕು, ನೈವೇದ್ಯ ಮಾಡಬೇಕು. ಒಟ್ಟಿನಲ್ಲಿ ದೇವಿನ ಎಷ್ಟು ದಿನ ಇಟ್ಕೊತಾರೋ ಮನೆಯಲ್ಲಿ ಅಷ್ಟು ದಿನ ತುಂಬ ಚೆನ್ನಾಗಿ ಪೂಜೆ ಮಾಡೋಂಗಿದ್ರೆ ಮಾತ್ರ ಇಟ್ಕೋಬೇಕು. ಆಗಲ್ಲ ಪೂಜೆ ಮಾಡೋಕ್ಕೆ, ನೈವೇದ್ಯ ಮಾಡೋಕ್ಕೆ ಡೈಲಿ ಅನ್ನೋಂಗಿದ್ರೆ ಮಾರನೇ ದಿನವೇ ಕದಲಿಸ್ಬಿಟ್ರೆ ಆಯಿತು, ಪೂಜೆ ಆಗೋಗ್ಬಿಡುತ್ತೆ. ಇವಾಗ ದೀಪ ಎಲ್ಲ ಹಚ್ಚಿ ಒಂದು ಸ್ವಲ್ಪ ನೀರೆಲ್ಲ ಹಚ್ಚಿ ಒಂದು ಸ್ವಲ್ಪ ಒರೆಸ್ಬಿಟ್ಟು ಮುಖ ಎಲ್ಲ ಕುಂಕುಮ ಅರಿಶಿಣ ಹಚ್ಚಿ, ಆಮೇಲೆ ದೇವಿದು ಮಾಂಗಲ್ಯ ಸರ ಇರುತ್ತಲ್ವ ಅದಕ್ಕೂ ಕೂಡ ಪೂಜೆ ಎಲ್ಲ ಮಾಡಿ ಆರತಿ ಮಾಡಿಬಿಟ್ಟು ಆಮೇಲೆ ನಾನು ಮುತ್ತೈದೆಯರನ್ನೆಲ್ಲ ಅರಿಶಿಣ ಕುಂಕುಮ ಕರಿಯೋಕ್ಕೆ ಹೋಗಿದ್ದೆ. ಈ ಸಲ ನಾನು 5 ಜನಕ್ಕೆ ಮಾತ್ರ ಕೊಟ್ಟಿದ್ದೀನಿ. ಎಲ್ಲ ಮುಗಿಸ್ಬಿಟ್ಟಿರ್ತಾರಲ್ವ ಪೂಜೆ ಎಲ್ಲ. ನಿನ್ನೆ ಯಾರೂ ಅಷ್ಟೊಂದು ಮನೆಯಲ್ಲೂ ಇರಲಿಲ್ಲ. ಆರತಿ ಕೂಡ ಮಾಡಿದ್ದಾಯಿತು. ಆಮೇಲೆ ಅರಿಶಿನ ಕುಂಕುಮ ತೊಗೋಕ್ಕೆ ಬಂದಾಗೆಲ್ಲ ನಾನು ಏನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಇಷ್ಟೇ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.